ಹಲೋ ಫ್ರೆಂಡ್ಸ್, ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ನಾನು ಇನ್ನೇ ವಿಡಿಯೋದಲ್ಲಿ ಈ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸಿದ್ದೆ. ತುಂಬ ಜನ ವ್ಯೂವರ್ಸು ಸ್ಟಿಚಿಂಗ್ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ನಾನು ಈ ಬ್ಲೌಸ್ ಸ್ಟಿಚಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಜನ ವ್ಯೂವರ್ಸು ನಮಗೆ ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ಅವರಿಗೋಸ್ಕರ ಕಮೆಂಟ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ನಾನು ಇವತ್ತು ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ಸೇಮ್ ಲೈನಿಂಗ್ ನಾವು ಯಾವ ರೀತಿ ಕಟ್ ಮಾಡಿದ್ದೆ ಅದೇ ರೀತಿ ಮೇನ್ ಫ್ಯಾಬ್ರಿಕ್ಕನ್ನು ಕಟ್ ಮಾಡ್ಕೊಬೋದು. ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಾಯಿದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡ್ಕೊಬೋದು. ಯಾಕಂದರೆ ಸ್ಟಿಚ್ ಮಾಡಿದಾಗ ಹೆಚ್ಚು ಕಡಿಮೆ ಬರೋವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಿಗಿನರ್ಸ್ ಏನಾದ್ರು ಇದ್ದರೆ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡ್ಕೊಬೋದು. ಆರ್ಮೋಲ್ ಹತ್ರ ನಾನು ಕರೆಕ್ಟಾಗಿ ಅದು ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡಿಕೊಂಡೆ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಕಟ್ಟಿಂಗ್ ಮಾಡೋದಕ್ಕೆ ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಹೆದರಬೇಡಿ. ಯಾಕಂದರೆ ಈ ಬ್ಲೌಸು ಪೂರ್ತಿ ಏನು ಹಾಳಾಗಲ್ಲ. ಕರೆಕ್ಟ್ ಮೆಥಡಲ್ಲಿ ಕಟಿಂಗ್ ಮಾಡಿದಾಗ ಪೂರ್ತಿ ಬ್ಲೌಸ್ ಏನು ಹಾಳಾಗಲ್ಲ. ಅಲ್ಪ ಸ್ವಲ್ಪ ಏನಾದರೂ ಮಿಸ್ಟೇಕ್ ಬರ್ಬೋದು ಅಷ್ಟೇ, ಬಿಟ್ಟರೆ ಬ್ಲೌಸ್ ಏನು ಪೂರ್ತಿಯಾಗಿ ಹಾಳಾಗಲ್ಲ. ನೀವು ಟ್ರೈ ಮಾಡಿ ಕಟ್ಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡಿ ನೋಡಿ, ಕರೆಕ್ಟಾಗಿ ಬರುತ್ತೆ. ನಾನು ಲೈನಿಂಗ್ ಮೇಲೆ ಕ್ಯಾನ್ವಸನ್ನು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಈ ವಿ ಶೇಪ್ ಕಟ್ ಮಾಡಿದ್ನಲ್ಲ, ಅಂದರೆ ಸ್ಟಾರ್ ಥರ ಶೇಪ್ ಇದೆ. ಈ ಸ್ಟಾರ್ ಶೇಪು ನಾವು ಸ್ಟಿಚ್ ಮಾಡಿದ ಮೇಲೂ ಹಾಗೇ ಕಾಣಬೇಕು ಅಂತ ಹೇಳಿದ್ರೆ ಕ್ಯಾನ್ವಸನ್ನು ಹಾಕ್ಕೊಳ್ತೀನಿ ನಾನು. ಫ್ರೆಂಡ್ಸ್, ನಾನು ಎಕ್ಸ್ಟ್ರಾ ಕ್ಯಾನ್ವಸ್ ಏನಾದರೂ ಉಳಿದಿದ್ರೆ ಸ್ಟಿಚ್ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿ ಹಾಕಿ ಸ್ಟಿಚ್ ಮಾಡಿರ್ತೀನಿ ನೋಡಿ. ಕ್ಯಾನ್ವಸ್ ಹಾಕಿ ಈ ರೀತಿ ಟ್ರೈ ಮಾಡಿ. ನಾನು ಒಂದು ಹಿಂದಿನ ವಿಡಿಯೋದಲ್ಲೂ ಸಹ ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಕ್ಯಾನ್ವಸ್ ಹಾಕ್ಬಿಟ್ಟು ಫಸ್ಟು ಲೈನಿಂಗ್ ಮೇಲೆ ಹಾಕಿ ಸ್ಟಿಚ್ ಮಾಡ್ಕೊಬೇಕು. ಈಸಿ ಮೆಥಡ್ ಇರುತ್ತೆ. ನಾವು ಯಾವ ಶೇಪಲ್ಲಿ ಕಟ್ ಮಾಡಿರ್ತೀವೋ ಆ ಶೇಪಲ್ಲೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈ ಬ್ಲೌಸಿನ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ. ನಾನು ಎಂಡಲ್ಲಿ ಯಾವ ವಿಡಿಯೋ ಅಂತೇಳ್ಬಿಟ್ಟು ಹಾಕ್ತೀನಿ, ನೀವು ಸರ್ಚ್ ಮಾಡಿ ನೋಡ್ಬೋದು ನೋಡಿ. ಫ್ರೆಂಡ್ಸ್, ಈ ರೀತಿ ಕ್ಯಾನ್ವಸನ್ನು ಅಂಟಿಸ್ಕೊಂಡ್ಮೇಲೆ ಅದೇ ಶೇಪ್ ಪ್ರಕಾರ ಕಟ್ ಮಾಡ್ಕೊಬೇಕು ನೋಡಿ. ತುಂಬ ಈಸಿ ಇದೆ, ಅಂದರೆ ಬಿಗಿನರ್ಸಿಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಒಂದು ಬಟ್ಟೆ ಮೇಲೆ ಕ್ಯಾನ್ವಸ್ ಇದೇ ಟ್ರೇಸ್ ಮಾಡಿಕೊಂಡು ಹಾಕ್ಬೋದು. ಅದು ಸಹ ಒಂದು ಮೆಥಡ್ ಇದೆ. ನಾನು ಈ ಮೆಥಡಲ್ಲಿ ಹಾಕ್ತಾಯಿದ್ದೀನಿ. ಇದು ಲಾಸ್ಟಿಗೆ ಕ್ಯಾನ್ವಸ್ ಹಾಕಿರೋದು ಗೊತ್ತಾಗಲ್ಲ, ಆದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿರುತ್ತೆ ಅಂತ. ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ವಿಡಿಯೋ ಅರ್ಥ ಆಗಲ್ಲ. ಹಾಗಾಗಿ ಸ್ವಲ್ಪ ಲಾಂಗ್ ವಿಡಿಯೋ ಇರುತ್ತೆ. ಯಾಕಂದರೆ ಫುಲ್ ಬ್ಲೌಸ್ ಸ್ಟಿಚಿಂಗ್ ಇರುತ್ತಲ್ವ, ಹಾಗಾಗಿ ಲಾಂಗ್ ಇರುತ್ತೆ ನೋಡಿ. ಫ್ರೆಂಡ್ಸ್, ಈ ರೀತಿ ಮೇನ್ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಸೆಟ್ ಮಾಡ್ಕೊಬೇಕು. ಬ್ಯಾಕ್ ಪಾರ್ಟು ಸೆಟ್ ಮಾಡಿ ಲೈನಿಂಗು ಸಹ ಅದ್ರ ಮೇಲೇ ಇಟ್ಕೊಂಡು ಡಿಸೈನ್ ಶೇಪನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ದೇನೂ ಹಾಗೆ ಸಹ ಹೊಲಿಬೋದು. ಈಸಿ ಆಗಲಿ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾವು ಆದಷ್ಟು ಈಸಿ ಮೆಥಡನ್ನು ನೋಡಬೇಕು. ಯಾಕಂದರೆ ಬ್ಲೌಸು ಬೇಗ ಸ್ಟಿಚ್ ಮಾಡಿ ಆಗುತ್ತೆ. ಫ್ರೆಂಡ್ಸ್, ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಜಾರತ್ತೆ ಅನ್ನೋ ಭಯ ಇದ್ದರೆ ಗುಂಪಿನ ಹಾಕಿ ಸಹ ಕಟ್ ಮಾಡ್ಕೋಬೋದು. ಈ ಫ್ಯಾಬ್ರಿಕ್ ಏನು ಜಾರ್ತಿರಲಿಲ್ಲ, ಹಾಗಾಗಿ ನೋಡಿ. ಫ್ರೆಂಡ್ಸ್, ಈಗ ನೀವು ಫುಲ್ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು ಒಂದೇ ಸರಿಗೆ. ಇಲ್ಲಾಂದರೆ ಆ ಕಡೆ ಹಾಫು ಈ ಕಡೆ ಹಾಫು ಸ್ಟಿಚ್ ಮಾಡ್ಕೊಬೋದು. ಆದರೆ ನಾವು ಯಾವ ಶೇಪಲ್ಲಿ ಕಟ್ ಮಾಡಿದ್ವೋ ಅದೇ ಶೇಪಲ್ಲಿ ನಾವು ಕೈ ತಿರ್ಸೋದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಕ್ಲೀನಾಗಿ ನೋಡಿಕೊಂಡು ಸ್ಟಿಚ್ ಮಾಡಿ. ಕ್ಯಾನ್ವಸ್ ಪೇಪರ್ ಒಳಗೆ ಹೋಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು ನೋಡಿ. ಫ್ರೆಂಡ್ಸ್, ಈ ರೀತಿ ಸ್ಟಿಚ್ ಮಾಡಿ ಕಚ್ಚನ್ನು ಹಾಕಿ ಉಲ್ಟಾ ಮಾಡಿದ್ರೆ ಆಯಿತು. ಕ್ಯಾನ್ವಸ್ ಹಾಕಿದ್ದೀರಾ ಅಂತಲೂ ಗೊತ್ತಾಗಲ್ಲ. ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂದ್ಬಿಟ್ಟು ನೀವು ನೋಡಿ, ಎಷ್ಟು ನೀಟಾಗಿ ಬಂದಿರುತ್ತೆ ಕ್ಯಾನ್ವಸ್ ಹಾಕಿರ್ತೀವಲ್ಲ. ಹಾಗಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ಕಚ್ಚನ್ನು ಹಾಕೊಳ್ಳಿ ನೋಡಿ. ಫ್ರೆಂಡ್ಸ್,
ಈ ಮೆಥಡಲ್ಲಿ ಕ್ಯಾನ್ವಾಸ್ ಹಾಕೋದು ತುಂಬ ಈಸಿ ಇರುತ್ತೆ, ಫಾಲೋ ಮಾಡಿ. ನೀವು ಈ ರೀತಿ ಉಲ್ಟಾ ಮಾಡಿದ ಮೇಲೆ ಐರನ್ ಬೇಕಾದರೂ ಮಾಡಿ ಹಾಗೆ ಬಿಡ್ಬೋದು, ಮತ್ತು ಪೈಪಿಂಗ್ ಸಹ ಕೊಡ್ಬೋದು, ಇಲ್ಲ ಅಂದರೆ ಮೇಲೆ ಒಂದು ಸ್ಟಿಚ್ ಹಾಕ್ಬೋದು, ಲೇಸನ್ನು ಸಹ ಹಚ್ಬೋದು. ಫ್ರೆಂಡ್ಸ್, ಈ ರೀತಿ ಸೆಟ್ ಮಾಡಿಕೊಂಡು ನೀವು ಐರನ್ ಬೇಕಾದರೂ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಕೊಟ್ಟಿಲ್ಲ ಅಂದರೆ ಈ ರೀತಿ ಶೇಪ್ ಕಾಣಿಸೋದಿಲ್ಲ. ಸ್ಟಿಚ್ ಆದಮೇಲೆ ಕ್ಯಾನ್ವಾಸ್ ಕೊಟ್ಟರೆ ನೀಟಾಗಿ ಕಾಣಿಸುತ್ತೆ, ಮತ್ತು ಬ್ಯಾಕಲ್ಲಿ ಸಹ ನೀಟಾಗಿ ಕೂರುತ್ತೆ ವೇರ್ ಮಾಡಿದಾಗ. ಫ್ರೆಂಡ್ಸ್, ಈಗ ನಾನು ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಐರನ್ ಮಾಡ್ಕೊಂಡು ಬಂದೆ, ಸ್ಟಿಚ್ಚನ್ನು ಹಾಕ್ಕೊಂಡು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು, ಮತ್ತು ಬ್ಯಾಕಲ್ಲಿ ನಾನು ಸ್ಯಾರಿ ಮ್ಯಾಚಿಂಗ್ ಬಾರ್ಡರ್ ಇದೆಯಲ್ಲ ಅಲ್ಲಿ ಪೈಪಿಂಗ್ ಕೊಡ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾದಾಮಿ ಕಲರ್ ಸ್ಯಾರಿ ಇದೆ ಈ ಬ್ಲೌಸಿಂದು, ಬಾದಾಮಿ ಕಲರ್ ಪೈಪಿಂಗ್ ಕೊಡ್ತೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಪೈಪಿಂಗ್ ಅಂತೂ. ನೋಡಿ, ಸುಕ್ಕಿಲ್ದ ಹಾಗೇ ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು. ಬ್ಯಾಕ್ ಪಾರ್ಟ್ ಇಷ್ಟು ಸ್ಟಿಚ್ ಇರುತ್ತೆ ಫ್ರೆಂಡ್ಸ್. ನೀವು ಬಟ್ಟೆ ಕೊಟ್ಟಬೇಕಾದ್ರೂ ಮಡ್ಚ್ಬೋದು, ಇಲ್ಲಾಂದರೆ ಪೈಪಿಂಗ್ ಸಹ ಕೊಡ್ಬೋದು. ಬ್ಯಾಕ್ ಪಾರ್ಟಲ್ಲಿ ನೀಟಾಗಿ ನೋಡಿಕೊಂಡು ಎಲ್ಲೂ ನೆರಿಗೆ ಬರ್ದಿರೋ ಹಾಗೇ ಸ್ಟಿಚ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ ನೋಡಿ. ಈಗ ನಾನು ಬಾರ್ಡರ್ ಎಂಡಿಂಗಲ್ಲಿ, ಬ್ಯಾಕಲ್ಲಿ ಎಂಡಿಂಗಲ್ಲಿ ನಾನೊಂದು ಪೈಪಿಂಗ್ ಕೊಡ್ತಾಯಿದ್ದೀನಿ. ಕಸ್ಟಮರ್ ಹೇಳಿದರು, ಅವ್ರದ್ದು ಮೊದಲಿನ ಒಂದು ಬ್ಲೌಸಿಗೆ ಇದೇ ರೀತಿ ಪೈಪಿಂಗ್ ಕೊಟ್ಟಿದ್ದೆ, ಹಾಗಾಗಿ ಅವ್ರು ಪೈಪಿಂಗ್ ಬೇಕು ಅಂತ ಹೇಳಿದರು. ಈಗ ಒಂದ್ಸಲಿ ಬ್ಯಾಕ್ ಪಾರ್ಟಲ್ಲಿ ಕರೆಕ್ಟ್ ಇದೆಯಾ ಮೈ ಉದ್ದ ಅಂತ ಹೇಳ್ಬಿಟ್ಟು ನೋಡ್ಕೊಬೇಕು. ಮೈ ಉದ್ದ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಬ್ಲೌಸಲ್ಲಿ. ಮೈ ಉದ್ದ ಕಡಿಮೆ ಆದರೆ ಬ್ಲೌಸು ಅಷ್ಟು ನೀಟಾಗಿ ಕೂರಲ್ಲ ಮೈಗೆ. ಬ್ಲೌಸಲ್ಲಿ ಮೈ ಉದ್ದ ಮತ್ತು ಎದೆ ಸುತ್ತಳತೆ ಆಗಿರ್ಬೋದು, ಕುತ್ತಿಗೆ ಅಗಲ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲೌಸಲ್ಲಿ ಚಿಕ್ಕ ಪುಟ್ಟ ವಿಷಯನೂ ಸಹ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಫ್ರೆಂಡ್ಸ್, ಆಗ ಬ್ಲೌಸು ನೀಟಾಗಿ ವೇರ್ ಮಾಡಿದಾಗ ನೀಟಾಗಿ ಕಾಣುತ್ತೆ. ನೋಡಿ, ಈಗ ನಾನು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ನಾನು ಬ್ಯಾಕು ಆಯಿತು, ಫ್ರಂಟು ಈಗ ನಾನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಇಟ್ಟು ಕಟ್ ಮಾಡಿಕೊಂಡು ಮಧ್ಯೆ ಒಂದು ಕಚ್ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿ ಇಟ್ಕೊಂಡು ಲೈನಿಂಗ್ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಹಾಕ್ತೀನಿ. ನೋಡಿ, ನೀವು ಆ ಕಡೆ ಅರ್ಧ ಈ ಕಡೆ ಅರ್ಧ ಬೇಕಾದ್ರೂ ಸ್ಟಿಚ್ ಹಾಕೋಬೋದು. ನಾನು ಈ ಸಲ ಒಟ್ಟಿಗೆ ಸ್ಟಿಚ್ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೆಟ್ ಮಾಡ್ಕೊಬೇಕು ಫಸ್ಟು. ಈಗ ಲೈನಿಂಗ್ ಅಟ್ಯಾಚ್ ಮಾಡಿ, ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಟಕ್ಸ್ ಹಿಡಿಯೋದಿರುತ್ತೆ. 4 ಟಕ್ಸ್ ಬ್ಲೌಸ್ ಆಗಿದೆ. ಎದೆ ಸುತ್ತಳತೆ 38, ಪೂರ್ತಿ ಸುತ್ತಳತೆ 4ನೇ ಒಂದು ಭಾಗ ಬಂದುಬಿಟ್ಟು 9.5 ಇಂಚಾಗಿದೆ. ಕಚ್ ಹಾಕೊಂಡಾದ್ಮೇಲೆ ಕೂಳೆ ಮೇಲೆ ಹೊಲಿಗೆ ಹಾಕಿ ಉಲ್ಟಾ ಫೋಲ್ಡ್ ಮಾಡಬೇಕು, ಆಗ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿದ್ಮೇಲೆ ಪೈಪಿಂಗ್ ಸಹ ಕೊಡ್ಬೋದು, ಥ್ರೆಡ್ ಪೈಪಿಂಗ್ ಸಹ ಕೊಡ್ಬೋದು, ನಾರ್ಮಲ್ ಪೈಪಿಂಗ್ ಸಹ ಕೊಡ್ಬೋದು. ಇವರು ಪೈಪಿಂಗು ಲೇಸು ಏನು ಬೇಡ, ನಾರ್ಮಲ್ ಇರಲಿ ಸಾಕು ಅಂತ ಹೇಳಿದರು, ಹಾಗಾಗಿ ನಾನು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಬ್ಲೌಸಲ್ಲಿ ನೀಟಾಗಿ ಲೈನಿಂಗ್ ಹಚ್ಕೊಳ್ಳೋದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಲೈನಿಂಗ್ ಕರೆಕ್ಟಾಗಿ ಹಚ್ಚಿಲ್ಲ ಅಂದರೆ ಬ್ಲೌಸು ಸ್ಟಿಚ್ ಆದಮೇಲೆ ಲೈನಿಂಗ್ ಬೇರೆ ಮತ್ತು ಮೇನ್ ಫ್ಯಾಬ್ರಿಕ್ ಬೇರೆ ಅನಿಸುತ್ತೆ. ಹಾಗಾಗಿ ಕರೆಕ್ಟಾಗಿ ಲೈನಿಂಗ್ ಅಟ್ಯಾಚ್ ಮಾಡೋದು ಬ್ಲೌಸಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡಿ, ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾಯಿತು. ಟಕ್ಸು ಫಸ್ಟು ಈ ರೀತಿ ಮಡ್ಚ್ಕೊಳ್ಳಿ, ಫಸ್ಟ್ ಈ ರೀತಿ ಕಚ್ಚು, ಮತ್ತು ಇನ್ನೊಂದು ಕಚ್ಚು ಹಾಕ್ಕೊಳ್ಳಿ. ಈಗ ಹಾರ್ಮೋಲ್ ಹತ್ರ ಇನ್ನೊಂದು ಕಚ್ಚಿರುತ್ತೆ. ನಮ್ಮ ವ್ಯೂವರ್ಸ್ ಕಮೆಂಟ್ ಮಾಡಿದರು ನಿಧಾನವಾಗಿ ಟಕ್ಸನ್ನು ತೋರಿಸಿ ಅಂತೇಳ್ಬಿಟ್ಟು. ಏನೂ ಇಲ್ಲ ಫ್ರೆಂಡ್ಸ್, ತುಂಬ ಈಸಿ ಇದೆ. ನನ್ನ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಯಾವುದೆಲ್ಲ ಇದೆ ಅಲ್ಲಿ ನಾನು ಹೇಳೇ ಕೊಟ್ಟಿದ್ದೀನಿ. ಟಕ್ಸನ್ನು ಮಿಸ್ ಮಾಡಿಲ್ಲ. ನೋಡಿ, 2 ಇಂಚು ಗ್ಯಾಪ್ ಇರಬೇಕು. 2 ಇಂಚ್ ಗ್ಯಾಪ್ ಇದ್ದರೆ ಕರೆಕ್ಟಾಗಿ ಬರುತ್ತೆ ಟಕ್ಸು ತುಂಬ ಈಸಿ ಇದೆ. ನನ್ನ
ಪ್ರತಿಯೊಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋದಲ್ಲೂ ಸಹ ಟಕ್ಸ್ ಪಾಯಿಂಟನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಈ ರೀತಿ ಟ್ರೇಸ್ ಆದರೂ ಸಹ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಉಲ್ಟಾ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಅದು ಯಾವ್ದ್ಯಾವ್ದು ಟಕ್ಸಿಗಿದೆ ಅಲ್ಲಲ್ಲೇ ಮಾರ್ಕ್ ಮಾಡ್ಕೋಬೋದು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಮ್ಮ ವ್ಯೂವರ್ಸ್ ಕಮೆಂಟ್ ಮಾಡಿದ್ರು ಸ್ವಲ್ಪ ನಿಧಾನವಾಗಿ ತೋರಿಸಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಸ್ವಲ್ಪ ನಿಧಾನವಾಗಿ ತೋರಿಸ್ದೆ. ಯಾಕಂದರೆ ತುಂಬ ನಿಧಾನ ಆಯಿತು ಅಂದ್ರೂ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನಿಮಗೂ ಬೋರ್ ಆಗುತ್ತೆ. ನಾನು ಹಾಗಾಗಿ ಸ್ವಲ್ಪ ಸ್ಪೀಡ್ ಮಾಡಿರ್ತೀನಿ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫ್ರಂಟಲ್ಲಿ ಟಕ್ಸ್ ಹಿಡಿಯೋದಿರುತ್ತೆ. ಫ್ರಂಟಲ್ಲಿ ಟಕ್ಸ್ ಹಿಡಿದ್ಬಿಟ್ಟು ನಂತರ ಫ್ರಂಟ್ ಪಾರ್ಟನ್ನು ಕಟ್ ಮಾಡಬೇಕು. ಫ್ರಂಟ್ ಪಾರ್ಟನ್ನು ನೀಟಾಗಿ ಜೋಡಿಸ್ಕೊಂಡು ಕಟ್ ಮಾಡಿ, ಈಗ ಬ್ಯಾಕಲ್ಲಿ ನಾನು ಒಂದು ಪೈಪಿಂಗ್ ಕೊಡ್ತೀನಿ ಮತ್ತು ಬೆಲ್ಟ್ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಪೈಪಿಂಗಿಗೆ ನಾನು ಸ್ಯಾರಿ ಪೀಸಲ್ಲಿ ತಗೊಂಡಿದ್ದೆ, ಕಸ್ಟಮರ್ ಹೇಳಿದರು ಪೈಪಿಂಗ್ ಕೊಡೋದಕ್ಕೆ, ಹಾಗಾಗಿ ಪೈಪಿಂಗ್ ಕೊಡ್ತಾ ಇದ್ದೀನಿ. ಹೇಗಿದ್ದರೂ ಬಟ್ಟೆ ಕೊಟ್ಟು ಮಡ್ಚೋದು ಮತ್ತು ಪೈಪಿಂಗ್ ಕೊಡೋದು ಸೇಮ್ ಕೆಲಸ ಆಗುತ್ತೆ, ಹಾಗಾಗಿ ಪೈಪಿಂಗನ್ನೇ ಕೊಟ್ಟೆ. ಕಸ್ಟಮರು ಹೇಳಿರೋದ್ರಿಂದ ಸ್ಯಾರಿ ಮ್ಯಾಚಿಂಗ್ ಪೈಪಿಂಗನ್ನು ಕೊಟ್ಟೆ ನಾನು. ಫ್ರೆಂಡ್ಸ್, ಪೈಪಿಂಗಿಗೆ ತುಂಬ ಕಷ್ಟಪಡ್ತಿರೋ ಬಿಗಿನರ್ಸ್ ಎಲ್ಲ ಇದೇ ರೀತಿ ಬ್ಯಾಕಲ್ಲಿ ಪೈಪಿಂಗ್ ಕೊಡಿ. ಈ ರೀತಿ ಬ್ಯಾಕಲ್ಲಿ ಫ್ರಂಟಲ್ಲಿ ಪೈಪಿಂಗ್ ಕೊಟ್ಟು ನೀವು ಕುತ್ತಿಗೆ ಪಾರ್ಟಿಗೆ ಪೈಪಿಂಗ್ ಕೊಡೋದು ತುಂಬ ಈಸಿ ಆಗುತ್ತೆ. ಫಸ್ಟು ಬಿಗಿನರ್ಸ್ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಈ ರೀತಿ ಬ್ಯಾಕಲ್ಲಿ ಪೈಪಿಂಗ್ ಕೊಟ್ಟು ಕಲ್ತ್ಕೊಳ್ಳಿ, ನೆಕ್ಸ್ಟು ಪೈಪಿಂಗು ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಬ್ಯಾಕಲ್ಲಿ ಪೈಪಿಂಗ್ ಕೊಟ್ಟಾಯಿತು. ಈಗ ಟಕ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. 3 ಇಂಚ್ ಉದ್ದಕ್ಕೆ ಸಾಕು. 3 ಇಂಚ್ ಉದ್ದಕ್ಕೆ ಮಾರ್ಕ್ ಮಾಡಿ ಟಕ್ಸನ್ನು ಹಿಡಿತಾ ಇದ್ದೀನಿ. ಅರ್ಧ ಇಂಚು ಗ್ಯಾಪಲ್ಲಿ ಟಕ್ಸ್ ರೆಡಿ ಆಯಿತು. ಫ್ರೆಂಡ್ಸ್, ಈ ಬ್ಲೌಸ್ ಸ್ಟಿಚಿಂಗ್ ನಿಮಗೆಲ್ಲ ಇಷ್ಟ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಕೊಡಿ. ನಿಮ್ಮ ಲೈಕಿಂದನೇ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ವಿಡಿಯೋ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿರ್ತೀವಿ. ನಿಮ್ಮ ಒಂದು ಲೈಕಿಂದ ನಮಗೆ ಎಷ್ಟು ಕಷ್ಟಪಟ್ಟಿರೋದೆಲ್ಲ ಏನೂ ಅನಿಸೋದಿಲ್ಲ. ಹಾಗಾಗಿ ನೀವು ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಫ್ರೆಂಡ್ಸ್, ಈಗ ನಾನು ಫ್ರಂಟಲ್ಲಿ ಪಟ್ಟಿ ಪೀಸನ್ನು ಯಾವ ರೀತಿ ಕೊಡೋದು ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಫ್ರಂಟು ಬ್ಯಾಕು ಸರಿಯಾಗಿ ಜೋಡಿಸಿ ಇಟ್ಕೊಳ್ಳಿ ಕರೆಕ್ಟಾಗಿ. ಈಗ ನೋಡ್ಕೊಳ್ಳಿ, 3.5 ಇದೆ ಮತ್ತು 2 ಇದೆ, ಇದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ಸಾಕು, ಕರೆಕ್ಟ್ ಬರುತ್ತೆ. ಫ್ರೆಂಡ್ಸ್, ಬ್ಯಾಕಿಗಿಂತ ಫ್ರಂಟು ಪಟ್ಟಿ ಸ್ವಲ್ಪ ಅರ್ಧ ಇಂಚ್ಗೆ ಉದ್ದ ಇರಬೇಕು. ಯಾಕಂದರೆ ಬ್ಲೌಸು ಮೇಲಕ್ಕೆ ಎದ್ದೇಳಲ್ಲ, ಕರೆಕ್ಟಾಗಿ ಕೂರುತ್ತೆ ಬ್ರಸ್ಟಲ್ಲಿ. ನೋಡಿ ಫ್ರೆಂಡ್ಸ್, ಈಗ ನಾನು 2 ಪಟ್ಟಿನ ಒಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ರೀತಿ ರೆಡಿ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಕಡಿಮೆ ಇದ್ದಾಗ ಉಲ್ಟಾ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಲೈನಿಂಗನ್ನು ನಾನು ಸೇರಿಸ್ಕೊಂಡು ಉದ್ದ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡಿಕೊಂಡೆ. ನೋಡಿ, ನೇರವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಪಟ್ಟಿನ 3.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ರಲ್ಲ, 4 ಇಂಚಿಗೆ ಇಟ್ಕೊಂಡು ಕ್ರಾಸ್ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈ ರೀತಿ. ಅಂದರೆ ಮೇನ್ ಫ್ಯಾಬ್ರಿಕ್ 2 ಇದೆ, ಲೈನಿಂಗ್ 1 ಇದೆ. 4 ಇಂಚಿಗೆ ಮತ್ತು 3 ಇಂಚಿಗೆ ಮಾರ್ಕ್ ಮಾಡಿ ಕ್ರಾಸ್ ಹಾಕಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ತಿದ್ದೀನಿ. ಲೈನಿಂಗ್ 1 ಇದೆ, ಮೇನ್ ಫ್ಯಾಬ್ರಿಕ್ 2 ಇದೆ. ಫ್ರೆಂಡ್ಸ್, ಪಟ್ಟಿಯಲ್ಲಿ ಶೇಪ್ ಚೆನ್ನಾಗಿದ್ದರೆ ಕರೆಕ್ಟಾಗಿ ಕೂರುತ್ತೆ. ಇಲ್ಲ ಅಂದರೆ ಬ್ಲೌಸು ನೀಟಾಗಿ ಕೂರಲ್ಲ. ಪಟ್ಟಿ ಬೆಲ್ಟ್ ಪಟ್ಟಿ ನೀವೇನಾದರೂ ಹಾಳು ಮಾಡಿದ್ರೆ ನೋಡಿ. ಈಗ ಬೆಲ್ಟ್ ಪಟ್ಟಿ ರೆಡಿ ಆದ ತಕ್ಷಣ ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ತೀನಿ.
ಈಗ ಬೆಲ್ಟ್ ಪಟ್ಟಿನ ಪಟ್ಟಿ ಮತ್ತು ಫ್ರಂಟ್ ಪಾರ್ಟಲ್ಲಿ ತಗೊಂಡು ಹಚ್ಚಿ ನೆಕ್ಸ್ಟು ಈ ರೀತಿ ಉಲ್ಟಾ ಮಾಡಿ ನೋಡಿ, ಈ ರೀತಿ ಬೆಲ್ಟ್ ಪಟ್ಟಿನ ಕೊಡಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ಫುಲ್ಲು ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಹಾಗೆ ಟಿಪ್ಸ್ ಸಹ ನಿಮಗೆ ಹೇಳ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಇನ್ನೂ 3-4 ಟಿಪ್ಸನ್ನು ಹೇಳಿದ್ದೀನಿ. ಮಿಸ್ ಮಾಡದೆ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ. ಬ್ಲೌಸು ನಾವು ಕಸ್ಟಮರ್ ಕೊಟ್ಟಾಗ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು ಅಂದರೆ ತುಂಬ ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಯಾಕಂದರೆ ಈಗೆಲ್ಲ ತುಂಬ ಕಾಂಪಿಟೇಷನ್ ಇದೆ ಫ್ರೆಂಡ್ಸ್. ಸ್ಟಿಚ್ ಮಾಡೋದಕ್ಕೆ ಒಂದೇ ಬೀದಿಯಲ್ಲಿ ತುಂಬ ಜನ ಸ್ಟಿಚ್ ಮಾಡ್ತಾ ಇರ್ತಾರೆ. ನಾವು ಕಸ್ಟಮರ್ ಅಟ್ರಾಕ್ಟ್ ಮಾಡಬೇಕು ಅಂದರೆ ನಮ್ಮ ಸ್ಟಿಚ್ಚಿಂಗಿಂದನೇ ಸಾಧ್ಯ. ನಾವು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾ ಇದ್ವಿ ಅಂದರೆ ಕಸ್ಟಮರ್ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಹಾಗಾಗಿ ನಾವು ನೀಟ್ ಫಿನಿಶಿಂಗ್ ಕೊಡಬೇಕಾಗತ್ತೆ. ಏನಾದರೂ ಎಕ್ಸ್ಟ್ರಾ ಹೊಸದು ಕಂಡುಹಿಡಿದು ಬ್ಲೌಸಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಯಾಕಂದರೆ ಈಗೆಲ್ಲ ಹಾಗೆ ಇವತ್ತಿರೋ ಫ್ಯಾಷನ್ ನಾಳೆ ಇರೋದಿಲ್ಲ. ಹಾಗಾಗಿ ನಾವು ಹೊಸದೇನಾದರೂ ಟ್ರೈ ಮಾಡ್ತಾ ಇರಬೇಕು. ನಾವು ಯಾವಾಗಲೂ ತುಂಬ ಕಸ್ಟಮರನ್ನ ಬರ್ಮಾಡ್ಕೊಬೇಕು ಅಂದರೆ ನಾವು ಏನಾದರೂ ಹೊಸದನ್ನು ಟ್ರೈ ಮಾಡಿ ಸ್ಟಿಚ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ, ಈಗ ಶೋಲ್ಡರ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಪಟ್ಟಿ ಕೊಟ್ಟಾಯಿತು, ಶೋಲ್ಡರ್ ಜಾಯಿಂಟ್ ಆಯಿತು. ಈಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ಇಡೋದು. ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ನೀವು ಶೋಲ್ಡರ್ ಜಾಯಿಂಟ್ ಮಾಡೋದ್ರ ಒಳಗೇ ಬೇಕಾದರೂ ಇಟ್ಕೋಬೋದು. ನಾನು ಹುಕ್ಸ್ ಪಟ್ಟಿ ಕಾಜಾಪಟ್ಟಿ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಎಕ್ಸ್ಟ್ರಾ ಬೇಡ ಅಂದ್ಬಿಟ್ಟು ನಾನು ಜಾಯಿಂಟ್ ಮಾಡಿಬಿಟ್ಟೇ ಬ್ಲೌಸ್ಗೆ ಕೊಡ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ಎಕ್ಸ್ಟ್ರಾ ಅಂದರೆ ಶೋಲ್ಡರ್ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ, ಅಲ್ಲಿ ಏನಾದರೂ ಎಕ್ಸ್ಟ್ರಾ ಬಂತು ಅಂದರೆ ನೀವು ಅದನ್ನು ನೆನಪಿಂದ ಕಟ್ ಮಾಡಿಬಿಟ್ಟು ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ನಮ್ಮ ಕ್ಲಾಸಿಗೆ ಬರೋ ಸ್ಟೂಡೆಂಟ್ ಸಹ ಇದೇ ಮಿಸ್ ಮಾಡಿದರು. ಅವರು ಮನೆಯಲ್ಲೇ ಸ್ಟಿಚ್ ಮಾಡ್ಕೊಂಬಂದಿದ್ರು. ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ದೇ ಹಾಗೆ ಸ್ಲೀವ್ ಅಟ್ಯಾಚ್ ಮಾಡಿದರು. ಆಗ ಬ್ಲೌಸು ತುಂಬ ಡಿಫ್ರೆನ್ಸ್ ಬಂದಿತ್ತು ಸ್ಲೀವ್ ಸೈಡ್ ಫಿಟ್ಟಿಂಗ್ ಟೈಮಲ್ಲಿ. ಹಾಗಾಗಿ ಇನ್ನೇನಾದರೂ ಈ ರೀತಿ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿ ಸಮ ಮಾಡ್ಕೊಳ್ಳಿ. ಈಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ ಎಷ್ಟೆಷ್ಟು ಇಟ್ಕೊಬೇಕು, ಎಷ್ಟೆಷ್ಟು ಕಟ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಮೇನ್ ಫ್ಯಾಬ್ರಿಕಲ್ಲೇ ನಾನು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಇಡ್ತಾ ಇದ್ದೀನಿ. ಯಾಕಂದರೆ ಕೆಲವು ಬಟ್ಟೆಯಲ್ಲಿ ಮೇನ್ ಫ್ಯಾಬ್ರಿಕಲ್ಲಿ ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ಇಡೋಕ್ಕಾಗೋದಿಲ್ಲ. ಯಾಕಂದರೆ ತುಂಬ ಪಿಜ್ತಾ ಇರುತ್ತೆ ಬಟ್ಟೆ. 3.5 ಇಂಚಿಗೆ ರಿಂಗ್ ಪಟ್ಟಿಗೆ ಕಟ್ ಮಾಡಿಕೊಂಡೆ, ಮತ್ತು 3 ಇಂಚಿಗೆ ಹುಕ್ಸ್ ಪಟ್ಟಿಗೆ ಕಟ್ ಮಾಡಿಕೊಂಡೆ. ತುಂಬ ಚಿಕ್ಕದಾಗೂ ಸಹ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಕೊಡಬೇಡಿ, ಮೀಡಿಯಮ್ ಸೈಜ್ ಇರಲಿ, ಆವಾಗ ನೀಟಾಗಿ ಕಾಣುತ್ತೆ. ಈಗ ನೋಡಿ, ಇದು ನಾನು ರಿಂಗ್ ಪಟ್ಟಿ ಫ್ರೆಂಡ್ಸ್. ಮೇಲೆ ಸ್ವಲ್ಪ ಜಾಸ್ತಿ ಬಟ್ಟೆ, ಕೆಳಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಟ್ಬಿಟ್ಟು ರಿಂಗ್ ಪಟ್ಟಿಯನ್ನು ಹಚ್ಚಬೇಕು. ಯಾಕಂದರೆ ಮಡ್ಚೋಕ್ಕೆ ಬಟ್ಟೆ ಬೇಕಲ್ವ. ಹಾಗಾಗಿ ನೋಡಿ, ಈಗ ಇಷ್ಟೇ ಈಸಿಯಾಗಿ ಮಡ್ಚಿದ್ರೆ ಆಯಿತು ರಿಂಗ್ ಪಟ್ಟಿ. ಇದು ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್. ನನ್ನ ಹಿಂದಿನ ವಿಡಿಯೋದಲ್ಲಿ ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿನೇ ಬೇರೆ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ಫ್ರೆಂಡ್ಸ್ ನೋಡಿ, ಈಗ ಹುಕ್ಸ್ ಪಟ್ಟಿ ಹಚ್ತಾ ಇದ್ದೀನಿ. ಒಂದು ಕೂಳೆ ಮೇಲೆ ಸ್ಟಿಚ್ ಹಾಕ್ಕೊಬೇಕು ಹುಕ್ಸ್ ಪಟ್ಟಿಗೆ. ಈಗ ಕರೆಕ್ಟಾಗಿ ಮಡಚಬೇಕು. ಗಂಟನ್ನು ಹಾಕೋದು ನೀವು ಎಲ್ಲೂ ಮರಿಬೇಡಿ ಫ್ರೆಂಡ್ಸ್, ಯಾಕಂದರೆ ಗಂಟು ಹಾಕೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್,
ನಾವು ಸ್ಟಿಚ್ಚಿಂಗ್ ವೇಳೆಯಲ್ಲಿ ಗಂಟು ಹಾಕೋದು ಮತ್ತು ಸ್ಟಿಚ್ ಹೊಲಿಗೆ ಚೆನ್ನಾಗಿ ಹಾಕೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್. ನಮ್ಮ ಅಜ್ಜಿ ಅಮ್ಮ ಎಲ್ಲ ಹೇಳ್ತಾಯಿದ್ರು, ಬ್ಲೌಸ್ ಹರಿದೋದ್ರೂ ಹೊಲಿಗೆ ಹರಿಬಾರ್ದು, ಗಟ್ಟಿ ಇರಬೇಕು ಅಂತೇಳ್ಬಿಟ್ಟು. ಆ ರೀತಿ ನೋಡಿಕೊಂಡು ಡಬಲ್ ಸ್ಟಿಚ್ ಎಲ್ಲೆಲ್ಲಿ ಹಾಕಬೇಕು ಅಲ್ಲೆಲ್ಲಿ ಹಾಕಿ. ನೋಡಿ ಫ್ರೆಂಡ್ಸ್, ಈಗ ನಾನು ಸ್ಲೀವ್ ಕಟಿಂಗ್ ವೇಳೆಯಲ್ಲಿ ಸ್ಲೀವ್ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಈಗ ಸ್ಲೀವ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ 1/4 ಇಂಚಿಗೆ. ನೀವು ಲೈನಿಂಗ್ ಬೇಕಾದರೂ ಸ್ಲೀವನ್ನು ಕಟ್ ಮಾಡ್ಕೊಬೋದು, ಮೇನ್ ಫ್ಯಾಬ್ರಿಕ್ ಬೇಕಾದರೂ ಕಟ್ ಮಾಡ್ಕೊಬೋದು, ಏನು ವ್ಯತ್ಯಾಸ ಆಗಲ್ಲ. ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಕಟ್ ಮಾಡ್ಕೊಬೋದು. ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಎರಡು ಒಟ್ಟಿಗೆ ಬೇಕಾದರೂ ಕಟ್ ಮಾಡ್ಕೊಬೋದು. ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಹಾಗೆ ಕಟ್ ಮಾಡಿ. ನಾನೀಗ ಸ್ಲೀವನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಲೈನಿಂಗಿಗೆ. ಲೈನಿಂಗ್ ಕಟ್ ಮಾಡಿರಲಿಲ್ಲ, ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಇಲ್ಲೂ ಸಹ ಸ್ಲೀವ್ ಅಟ್ಯಾಚ್ ಮಾಡುವಾಗ ಎಲ್ಲೂ ಸುಕ್ಕು ಬರ್ದಿರೋ ಹಾಗೆ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಯಾಕಂದರೆ ಸ್ಲೀವು ಸುಕ್ಕು ಬಂದರೆ ಬಟ್ಟೆ ನೀಟಾಗಿ ಕಾಣಿಸಲ್ಲ ಬ್ಲೌಸ್ ಹೊಲಿದ್ರ ಮೇಲೆ. ಕರೆಕ್ಟಾಗಿ ನೋಡಿಕೊಂಡು ಎಲ್ಲೂ ಸುಕ್ಕು ಬರ್ದಿರೋ ಹಾಗೆ ಹಚ್ಚಿಬಿಟ್ಟು ಲೈನಿಂಗನ್ನು ಕಟ್ ಮಾಡಬೇಕು. ಎರಡೂ ಸ್ಲೀವ್ ಸಹ ರೆಡಿಯಾಗಿದೆ. ಈಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ನಾವು ಒಂದ್ಸಲಿ ಚೆಕ್ ಮಾಡಬೇಕಾಗಿದ್ದು ಏನು ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೇ ನೋಡಿ. ಈ ಥರ ಎದೆ ಸುತ್ತಳತೆ ಒಂದ್ಸತಿ ನೋಡ್ಕೊಬೇಕು. ಹಾರ್ಮೋನ್ ರೌಂಡಿಂಗು ಸಹ ಒಂದ್ಸತಿ ನೋಡ್ಕೋಬೇಕು. ಯಾಕಂದರೆ ಸೈಡ್ ಫಿಟ್ಟಿಂಗ್ ವೇಳೆಯಲ್ಲಿ ಏನು ಸಮಸ್ಯೆ ಆಗಲ್ಲ. ಮತ್ತು ನೋಡಿ, ಈ ರೀತಿ 9.5 ಇತ್ತು. 9.5 ಸಹ ಟೇಪಲ್ಲಿ ಸಹ ನೋಡ್ಕೊಬೋದು ಫ್ರೆಂಡ್ಸ್. ಹೊಲಿದಾದ್ರ ಮೇಲೆ ಆಲ್ಟ್ರೇಷನ್ ಬರೋದಕ್ಕಿಂತ ನಾವು ಸ್ಟಿಚ್ ಮಾಡುವಾಗೇ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ಮತ್ತೆ ಬ್ಲೌಸು ಆಲ್ಟರ್ನೇಟ್ ಮಾಡೋದಕ್ಕೆ ಬರೋದಿಲ್ಲ. ನೋಡಿ, ಕಚ್ಚಿರುತ್ತಲ್ಲ ಅಲ್ಲಿಗೆ ಸೆಂಟ್ರಲ್ಲೇ ಕಟ್ ಮಾಡಿ. ಈಗ ಸ್ಲೀವನ್ನು ಹಚ್ಚಬೇಕು. ಸ್ಲೀವ್ ಹಚ್ಚೋಕ್ಕಿಂತ ಮುಂಚೆ ನಾನು ಇನ್ನೊಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್. ಏನು ನೀವು ನೋಡಬೇಕು ಅಂದರೆ, ನೋಡಿ ಫ್ರೆಂಡ್ಸ್, ಫ್ರಂಟು ಬ್ಯಾಕನ್ನ ನೋಡಿಕೊಂಡು ಸ್ಲೀವನ್ನು ಕೊಡಬೇಕು. ಫ್ರಂಟ್ ಬಂದಲ್ಲಿ ಫ್ರಂಟ್ ನಾವು ಅಂದರೆ 1/4 ಇಂಚು ತೆಗೆದಿರ್ತೀವಲ್ಲ ಸ್ಲೀವಲ್ಲಿ, ಅದನ್ನು ಫ್ರಂಟಿಗೆ ಕೊಡಬೇಕು. ಫಸ್ಟ್ 4 ಸ್ಲೀವ್ ಕಟ್ ಮಾಡಿರ್ತೀವಲ್ಲ ಅದನ್ನ ಬ್ಯಾಕಿಗೆ ಕೊಡಬೇಕು. ಫ್ರಂಟು ಬ್ಯಾಕು ನೋಡ್ಕೊಂಡು ಕೊಡಬೇಕು. ಫ್ರಂಟು ಬ್ಯಾಕು ನೀವು ಮಿಸ್ ಮಾಡಿ ಕೊಟ್ಟರೆ ಫಿಟ್ಟಿಂಗಲ್ಲಿ ಸರಿ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಇನ್ನೊಂದು ಕಡೆ ಸ್ಲೀವನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡುವಾಗ ಇನ್ನೊಂದು ಮುಖ್ಯವಾಗಿ ಏನು ಟಿಪ್ಸ್ ಫಾಲೋ ಮಾಡಬೇಕು ಅಂದರೆ, ಸ್ಲೀವು ಫ್ರಂಟು ಬ್ಯಾಕು ನೋಡ್ಕೊಂಡಾದಮೇಲೆ ಸ್ಲೀವನ್ನು ಹಚ್ಚುವಾಗ ನಾವು ತುಂಬ ಎಳಿಬಾರ್ದು. ಸ್ಲೀವ್ ಆಗಿರ್ಬೋದು, ಪೈಪಿಂಗ್ ಕೊಡುವಾಗ ಆಗಿರ್ಬೋದು, ಯಾವ ಶೇಪಲ್ಲಿ ಇರುತ್ತೋ ಅದೇ ಶೇಪಲ್ಲಿ ನಾವು ಕೊಟ್ಕೊತ ಅಂದರೆ ಇಟ್ಕೊತ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಬಟ್ಟೆನ ನಾವು ತುಂಬ ಜಗ್ದಾಗ ಸುಕ್ಕು ಬರೋ ಅಂಥ ಚಾನ್ಸಸ್ ಇರುತ್ತೆ. ಮತ್ತು ಫಿಟ್ಟಿಂಗಲ್ಲೂ ಸಹ ಮಿಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ನೋಡಿ, ಸ್ಲೀವನ್ನು ನೀಟಾಗಿ ಈ ರೀತಿ ಎಳಿದ ಹಾಗೇ ಕೊಡಬೇಕು ಫ್ರೆಂಡ್ಸ್. ನಾನು ಕಟ್ಟಿಂಗ್ ವಿಡಿಯೋನ ಈಗ ಹಾಕಿರ್ತೀನಿ, ಅಂದರೆ ಫೋಟೋ ಹಾಕಿರ್ತೀನಿ. ನೀವು ನೋಡಿಕೊಂಡು ಚೆಕ್ ಮಾಡಿಕೊಂಡು ಕಟ್ಟಿಂಗ್ ವಿಡಿಯೋನು ನೋಡಿ, ಆಗ ಸ್ಟಿಚಿಂಗ್ ವಿಡಿಯೋನು ಅರ್ಥ ಆಗುತ್ತೆ. ಸ್ಲೀವ್ ಅಟ್ಯಾಚ್ ಆದಮೇಲೆ ಫಿಟ್ಟಿಂಗ್ ಇರುತ್ತೆ ಫ್ರೆಂಡ್ಸ್. ಫಿಟ್ಟಿಂಗ್ ಯಾರಿಗೆಲ್ಲ ಕಷ್ಟ ಅಂತ ಅಂದ್ಕೊಂಡಿದ್ದೀರೋ ಮಿಸ್ ಮಾಡ್ದೇ ನೋಡಿ. ಫಿಟ್ಟಿಂಗ್ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾರ್ಮೋನ್ ರೌಂಡಿಂಗು ಮತ್ತು ಎದೆ ಸುತ್ತಳತೆ ಕರೆಕ್ಟಾಗಿ ಬಂತು ಅಂದರೆ ಫಿಟ್ಟಿಂಗ್ ನೀಟಾಗಿ ಮಾಡ್ಬೋದು. ನೋಡಿ, ಸ್ಲೀವ್ ಅಟ್ಯಾಚ್ ಆಯಿತು. ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಬಟ್ಟೆ ಜಾಯಿಂಟ್ ಏನು ಕೊಟ್ಟಿಲ್ಲ ಫ್ರೆಂಡ್ಸ್ ಸ್ಲೀವಿಗೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಕಟ್ಟಿಂಗ್ ಸಿಗತ್ತೆ, ಚೆಕ್ ಮಾಡಿ. ಇದು ಈ ಬ್ಲೌಸು ಸ್ಲೀವ್ ಅಟ್ಯಾಚ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸೈಡ್ ಸ್ಲೀವ್ ಅಟ್ಯಾಚ್ ಮಾಡೋದು ತೋರಿಸ್ಕೊಂಡಿದ್ದೀನಿ. ನಾನೀಗ ಫಿಟ್ಟಿಂಗ್ ಹೇಗೆ ಹಿಡಿಯೋದು ಅಂತ ಹೇಳ್ಬಿಟ್ಟು ನಾನು ಫಿಟ್ಟಿಂಗ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದ್ರ ಬಗ್ಗೆ ಹೇಳಬೇಕು ಅದಕ್ಕೆ. ಫ್ರೆಂಡ್ಸ್, ಇದು ಮೆಜರ್ಮೆಂಟ್ ಬ್ಲೌಸು. ನೋಡಿ, ಫಿಟ್ಟಿಂಗ್ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟಾಗಿ ಬರಬೇಕು. ಮತ್ತು ಬ್ಲೌಸಲ್ಲಿ ಹುಕ್ಸ್ ಪಟ್ಟಿ ಮೇಲೆ ಕಾಜಾಪಟ್ಟಿ ಮೇಲೆ ಹುಕ್ಸ್ ಪಟ್ಟಿ ಕೂರಬೇಕು ಅಂತಂದರೆ ಏನು ಟ್ರಿಕ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಬ್ಲೌಸಲ್ಲಿ ಹೇಳ್ತೀನಿ. ಹಾಗಾಗಿ ನಾನು ಒಂದು ಸ್ಟಿಚ್ ಹಾಕಿ ಇಟ್ಕೊಂಡಿದ್ದೀನಿ ಅಳತೆ ಮಾಡಿ. ನೋಡಿ ಫ್ರೆಂಡ್ಸ್, ಬ್ಯಾಕಲ್ಲಿ ನಾವು
ಇರುತ್ತಲ್ವಾ, ಇದನ್ನ ಹೀಗೆ ಒಟ್ಟಿಗೆ ಎರಡನ್ನೂ ಸೇರಿಸ್ಬಿಟ್ಟು ಇಲ್ಲೆಲ್ಲ ಸೇರಿಸ್ಬಿಟ್ಟು ಹೊಲ್ದಿದ್ದೀನಲ್ಲ ಕರೆಕ್ಟಾಗಿ, ಆ ರೀತಿ ಸೇರಿಸ್ಬಾರ್ದು. ಎಂಡಲ್ಲಿ ಸ್ವಲ್ಪ ಇಷ್ಟು ಬಟ್ಟೆ ಬಿಟ್ಬಿಟ್ಟು ಕ್ರಾಸಲ್ಲಿ ಕೊಟ್ಬಿಟ್ಟು ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳಿ. ನೆಕ್ಸ್ಟು ನೀವು ಅಳತೆ ಬ್ಲೌಸನ್ನಾದರೂ ತಗೊಳ್ಳಿ, ಇಲ್ಲ ಅಂತ ಅಂದರೆ ಟೇಪನ್ನಾದರೂ ತಗೊಳ್ಳಿ. ಟೇಪಲ್ಲಿ ಇದು 9.5 ಎದೆ ಸುತ್ತಳತೆಯ ಅಳತೆ ಬ್ಲೌಸು. 9.5 ಎದೆ ಸುತ್ತಳತೆಯ ಅಳತೆ ಬ್ಲೌಸ್ ಆಗಿರೋದ್ರಿಂದ ನಾವು ಎದೆನ 9.5 ಎದೆ ಸುತ್ತ 9.5 ಇದೆ. ಅಳತೆ ಬ್ಲೌಸಲ್ಲಿ ನೋಡಿ ಈ ರೀತಿ ಸ್ಲೀವ್ಗೆ ಕರೆಕ್ಟಾಗಿ ಇಟ್ಕೊಬೇಕು. ಈ ಸ್ಟಿಚ್ಚು ಟೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಈ ಸ್ಟಿಚ್ಚಿಗೆ ಇಟ್ಟಿದ್ದಾರೆ. ಹಾಗಾಗಿ ನಾನು ಈ ಸ್ಟಿಚ್ಚಿಗೆ ಒಂದು ಮಾರ್ಕರ್ ಹಾಕ್ತಾ ಇದ್ದೀನಿ. ಮತ್ತು ಹಾರ್ಮೋನ್ ರೌಂಡಿಂಗ್ ಬಂದುಬಿಟ್ಟು ಅದು ಸಹ ಕರೆಕ್ಟಾಗಿ ಬಂದಿದೆ. ನಾನು ಈ ರೀತಿ ಸ್ಟ್ರೈಟಾಗಿ ಯಾವ ರೀತಿ ಬರಬೇಕು ಅನ್ನೋದಕ್ಕೆ ನಾನು ಕಟ್ಟಿಂಗಲ್ಲಿ ಟಿಪ್ಸನ್ನು ಹೇಳಿದ್ದೀನಿ. ಹೇಗಂದರೆ ನಾವು ಎದೆ ಸುತ್ತಳತೆ ಕಟ್ಟಿಂಗ್ ನಾವು ಹಾರ್ಮೋನ್ ಶೇಪ್ ತೆಗೆಯುವಾಗ 5.5 ಇಟ್ಕೊಂಡಾಗ ನಾವು ಎದೆ ಸುತ್ತಳತೆನೂ ನೋಡ್ಕೊಬೇಕು, ಹಾರ್ಮೋನ್ ರೌಂಡಿಂಗು ನೋಡ್ಕೋಬೇಕು. ಕರೆಕ್ಟಾಗಿ ಬರ್ತಾ ಇತ್ತು ಅಂದರೆ ನೀವು ಕಟ್ ಮಾಡಬೇಕು. ಇಲ್ಲ ಅಂದರೆ ಹಾರ್ಮೋನ್ ರೌಂಡಿಂಗನ್ನು ಸ್ವಲ್ಪ ಕಡಿಮೆ ಮಾಡ್ಕೊಬೇಕು. ಅಂದರೆ 5.5 ಇಟ್ಟಾಗ ನಿಮಗೆ ಜಾಸ್ತಿ ಬರ್ತಿದೆ ಅಂದರೆ ಕಡಿಮೆ ಮಾಡ್ಕೊಳ್ಳೋದು, ಕಡಿಮೆಗೆ ಬರ್ತಿದೆ ಅಂದರೆ ಜಾಸ್ತಿ ಮಾಡ್ಕೊಳ್ಳೋದು. ಇದಕ್ಕೆ ನಾನು ಈ ಬ್ಲೌಸ್ಗೆ ನಾನು ಹಾರ್ಮೋನ್ ರೌಂಡಿಂಗ್ ಎಷ್ಟು ಇಟ್ಟಿದ್ದೀನಿ ಅಂತಂದರೆ 5 ಇಟ್ಬಿಟ್ಟು ಪ್ಲಸ್ 5.5 ಅರ್ಧ ಇಂಚು ಸೇರಿಸಿದ್ದೀನಿ. ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿದೆ ನೋಡಿ ಫ್ರೆಂಡ್ಸ್. ಮತ್ತು ನೀವು ಸೊಂಟನ ನೋಡ್ಕೊಳ್ಬೇಕಾದ್ರೆ ಸೊಂಟನ ಇದರಲ್ಲೇ ನೋಡ್ಕೊಬೋದು, ಆರಾಮಾಗಿ ನೋಡ್ಕೊಂಡ್ಬಿಟ್ಟು ಸ್ಟ್ರೈಟಾಗಿ ಗೆರೆಯನ್ನು ಹಾಕಬೇಕು. ಕರೆಕ್ಟಾಗಿ ಬಂದಿದೆ ಬ್ಲೌಸ್ ಇದು. ನಾನು ಇನ್ನೊಂದು ಸ್ಟಿಚ್ ಹಾಕ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ಸೈಡ್ ಫಿಟ್ಟಿಂಗಿಗೆ ನೀವು 3 ಸ್ಟಿಚ್ಚನ್ನು ಹಾಕಬೇಕು. ಫ್ರೆಂಡ್ಸ್, ನೀವು ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಬ್ಲೌಸು ನೀಟಾಗಿ ಬರುತ್ತೆ, ಯಾವುದೇ ರೀತಿ ತಪ್ಪುಗಳು ಸಹ ಆಗಲ್ಲ. ನೋಡಿ ಇಲ್ಲಿ ಸಹ ಕರೆಕ್ಟಾಗಿ ಪ್ಲಸ್ ಮಾರ್ಕಿಗೆ ಅಟ್ಯಾಚ್ ಆಗಿದೆ. ಮತ್ತು ಉಕ್ಸ್ ಪಟ್ಟಿ ಮೇಲೆ ಕಾಜಾ ಪಟ್ಟಿ ಸಹ ಕರೆಕ್ಟಾಗಿ ಕೂರುತ್ತೆ, ಯಾವುದೇ ಥರ ಲೂಸ್ ಬರಲ್ಲ. ಮತ್ತು ನೋಡಿ ಲಾಸ್ಟ್ ಎಂಡಲ್ಲಿ ನಾವು ಬ್ಲೌಸ್ ಸ್ಟಿಚಿಂಗ್ ಆದ ತಕ್ಷಣ ಮಾಡಬೇಕಾಗಿದ್ದ ಕೆಲಸ ಈ ರೀತಿ ಎಲ್ಲೆಲ್ಲಿ ಥ್ರೆಡ್ ಇದೆ ಅಲ್ಲೆಲ್ಲ ಕಟ್ ಮಾಡಬೇಕು. ನೋಡಿ ಪಟ್ಟಿ. ಮತ್ತು ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟಲ್ಲಿ ಪಟ್ಟಿ ಈ ರೀತಿ ಉದ್ದ ಕಾಣಿಸ್ತಾ ಇರಬೇಕು, ಸ್ವಲ್ಪ ಉದ್ದ ಇರಬೇಕು. ಇದ್ದಾಗ ಬ್ಲೌಸು ಯಾವುದೇ ರೀತಿ ಎದ್ದೇಳೋದಿಲ್ಲ. ಮತ್ತು ಈ ಬ್ಲೌಸಲ್ಲಿ ಇನ್ನು ಏನು ಸ್ಪೆಷಲ್ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾನ್ವಾಸ್ ಇಟ್ಟಿದ್ದೀವಿ, ಎಷ್ಟು ನೀಟಾಗಿ ಈ ಶೇಪ್ ಕಾಣ್ತಾ ಇದೆ. ಇದಕ್ಕೆ ನೀವು ಪೈಪಿಂಗ್ ಸಹ ಕೊಟ್ಕೋಬೋದು, ಲೇಸ್ ಸಹ ಕೊಡ್ಬೋದು. ಇವರು ಕಸ್ಟಮರು ನಮಗೆ ಪೈಪಿಂಗು ಲೇಸು ಏನು ಬೇಡ ಆಗಿದ್ದಾರೆ, ಹಾಗಾಗಿ ನಾವು ಹಾಗೇ ಸ್ಟಿಚ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಈ ಬ್ಲೌಸು ಸ್ಟಿಚಿಂಗ್ ಆಗಿತ್ತು. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಹಾರ್ಮೋನಲ್ಲೂ ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ. ನೀವು ಅಳತೆ ಬ್ಲೌಸಲ್ಲಿ ಬೇಕಾದರೆ ನೀವು ಹೀಗೆ ಸರಿಯಾಗಿ ಕರೆಕ್ಟ್ ಮಾಡಿ ಬೇಕಾದರೂ ಸಹ ನೋಡ್ಕೊಬೋದು. ಈ ರೀತಿ ಕರೆಕ್ಟ್ ಇದೆಯಾ ಹಾರ್ಮೋನ್ ಅಂತ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿದೆ. ಟೇಪಲ್ಲೂ ಸಹ ನೋಡ್ಕೋಬೋದು, ಶೋಲ್ಡರ್ ಎಲ್ಲ ಕರೆಕ್ಟ್ ಇದೆ. ಸೇಮ್ ಇದರ ಕಟ್ಟಿಂಗ್ ವಿಡಿಯೋ ಸಹ ಇದೆ ಫ್ರೆಂಡ್ಸ್, ನೋಡಿ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ ಹೊಸಬ್ರು ನೋಡ್ತಾ ಇದ್ರೆ. ಸರಿ ಫ್ರೆಂಡ್ಸ್, ಬಾಯ್.